ಗಣರಾಜ್ಯೋತ್ಸವ ಆಚರಿಸದ ಗ್ರಾಮ ಪಂಚಾಯತ್ ಅಧಿಕಾರಿ ವಿರುದ್ಧ ಸ್ಥಳೀಯರ ಆಕ್ರೋಶ, ಸಿಬ್ಬಂದಿಗಳೆಲ್ಲವಂತ ಅಸಹಾಯಕತೆ. ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಸಂಭ್ರಮದಿಂದ ಆಚರಿಸಿದ್ದಾರೆ. ಆದರೆ ಸರಗೂರು ತಾಲೂಕು ಹೆಗ್ಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಕೈಬಿಟ್ಟಿದ್ದಾರೆ. ಸಂವಿಧಾನವನ್ನು ಅಂಗೀಕರಿಸಿದ ದಿನವಾಗಿ ಆಚರಿಸುವ ಈ ದಿನಾಚರಣೆ ಆಚರಿಸದೆ ಅಧಿಕಾರಿಗಳು ಸಂವಿಧಾನಕ್ಕೆ ಅಪಮಾನ ಮಾಡಿ ಸ್ಥಳೀಯರ ಆಕ್ರೋಶಕ್ಕೆ ಸಿಲುಕಿದ್ದಾರೆ. ಸಹಜವಾಗಿ ಸರ್ಕಾರಿ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಕ್ತಿಪೂರ್ವಕವಾಗಿ ನಮಿಸಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು. ಆದರೆ ಸರಗೂರು ತಾಲೂಕಿನ ಹೆಗ್ಗನೂರು ಗ್ರಾಮ ಪಂಚಾಯಿತಿಗೆ ಇದರ ಮಹತ್ವವೇ ಗೊತ್ತಿಲ್ಲದಂತಿದೆ. ತ್ರಿವರ್ಣ ಧ್ವಜವನ್ನು ಸಿದ್ಧಪಡಿಸಿ ನಿಯಮಾನುಸಾರ ಹಾರಿಸದೆ ಅನಾಥವಾಗಿ ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಸ್ಥಳೀಯರು ಸಿಡಿದೆದ್ದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಚರಣೆಗೆ ಸಂಬಂಧಪಟ್ಟಂತೆ ಒಂದು ಮೆಮೊ ಸಹ ಹೊರಡಿಸಿಲ್ಲ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಸ್ಥಳೀಯರು ಪಿಡಿಒಗೆ ಪ್ರಶ್ನೆ ಮಾಡಿದಾಗ 2 ಗ್ರಾಮ ಪಂಚಾಯತಿಗೆ ನಾನು ಒಬ್ಬನೇ ಉಸ್ತುವಾರಿ ಆದ್ರಿಂದ ಬೇರೆ ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಆಚರಿಸಿ ಬಂದಿರುವುದಾಗಿ ತಿಳಿಸಿದ್ದಾನೆ. ಆದರೂ ಮಧ್ಯಾಹ್ನ 2 ಗಂಟೆಗೆ ದಾಟಿದ್ರೂ ಕೂಡ ಬಾವುಟ ಹಾರುವ ಭಾಗ್ಯ ಕಂಡಿಲ್ಲ. ಕೆಲವು ಸ್ಥಳೀಯರಂತೂ ಮಕ್ಕಳನ್ನ ಧ್ವಜಸ್ತಂಭದ ಬಳಿ ನಿಲ್ಲಿಸಿ ಪಿಡಿಒ ವಿರುದ್ಧ ಧಿಕ್ಕಾರ ಕೂಗಿಸಿದ್ದಾರೆ. ತ್ರಿವರ್ಣ ಧ್ವಜ ಹಾರಿಸದೆ ಸಂವಿಧಾನಕ್ಕೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸುವ ಸ್ಥಳೀಯರು ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಹಬ್ಬ ಅಂತ ಗೊತ್ತು. ಬರೋದಿಲ್ಲ ಯಾಕಂದ್ರೆ ನೈಟ್ ಇಲ್ಲೇ ಉಳ್ಕೊಂಡು ಇದೆಲ್ಲ ಪ್ರಿಪೇರ್ ಮಾಡ್ತಾ ಬಾಟ ಸ್ಯಾಲ್ರಿ ತಗೊಳ್ಳೋರು ಇವರು ಎಲ್ಲ ತಪ್ಪಿಸತ್ರೆ ಇವರು ಸಾಗರ ಮುಗಿಸ್ಕೊ ಬರೋ ಗಂಟೆ ಈ ಸ್ಟಾಫ್ನವ್ರು ಏನ್ ಮಾಡ್ಬೇಕಾಯ್ತು? ಇಲ್ಲಿರೋ ಸ್ಟಾಫ್ನವರು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಬೇಕಾಯ್ತು. ಇವ್ರು ಏನಿಲ್ಲ ಅಂತ ಅನ್ಬೋದು. ಇವ್ರು ಎಲ್ಲ ತಪ್ಪಿಸ್ಕೋಬಹುದು. ಏನಪ್ಪಾ ಅಂತಂದ್ರೆ 2 ಪಂಚಾಯತ್ ನೀವು ಹೋದ್ಮೇಲೆ ಇನ್ಚಾರ್ಜ್ ಸರ್, ನೀವು ಸಾಗರೆಗೆ ಹೋದ್ಮೇಲೆ ಡಿಒ ಇದಾನಲ್ಲ, ಡಿಒ ಅಂದ್ರೆ ಇವರು ಚೇತನ್ ಮಹೇಶ್ ಅಲ್ಲಿ ಅವ್ರಿಗೆಲ್ಲ ರೆಡಿ ಅಲ್ಲೂ ನಿಮ್ಮ ಥರನೇ ರೆಡಿ ಮಾಡ್ಬೇಕಲ್ಲ, ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಬರೋವರೆಗೆ ಸ್ವಲ್ಪ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದೆ. 10 ಗಂಟೆ ಹೊತ್ತಿಗೆ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿದ್ರೆ ಬಂದು ಫ್ಲಾಗಸ್ಟ್ ಮಾಡೋದು ಅಂತ ಉದ್ದೇಶಕ್ಕೆ. ಈಗ ಸ್ವಲ್ಪ ಗಲಾಟೆ ಆಗ್ತದೆ, ಎಲ್ಲ ಬಂದು ಸಮಾಧಾನ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ 8 ಗಂಟೆಗೆ ಬೆಳಿಗ್ಗೆ ನಾನು ಇಲ್ಲೇ ನಾನು ಬೇರೆ